ನೀವು ಇಬ್ರು ಮಕ್ಕಳು, ಹೌದು. ನೀವೇ ದೊಡ್ಡವರು. ಹೌದು. ಸೊ ಮನೇಲಿ ಕಷ್ಟದ ವಾತಾವರಣ, ನೀವು ಹೇಳ್ತಾ ಇದ್ರಿ, ತಿನ್ನೋದಕ್ಕೂ ಕೂಡ ಕಷ್ಟ ಇತ್ತು, ಒಂದು ಹಾಲು ತರೋದಕ್ಕೂ ಕೂಡ ಕಷ್ಟ ಇತ್ತು, ತಾಯಿನೂ ಕಷ್ಟಪಡ್ತಾ ಇದ್ದಾರೆ, ತಂದೆನೂ ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ಎಜುಕೇಷನ್ ಎಲ್ಲ ಹೇಗಾಯಿತು ಅಂತ? ಮೇನ್ ಮೇಡಮ್, ಅಷ್ಟು ಕಷ್ಟ ಇದ್ದರೂ ಕೂಡ ನನಗೆ ಇವಾಗ ಗೊತ್ತಾಗ್ತಿದೆ ನಮ್ಮ ತಂದೆ ನನ್ನ ಓದಿಸೋದಕ್ಕೆ ಎಷ್ಟು ಕಷ್ಟಪಟ್ಟರು ನನ್ನನ್ನು ನನ್ನ ತಮ್ಮನ್ನ ಅಂತ. ಯಾಕಂದರೆ ಎಷ್ಟೋ ಸ್ಕೂಲ್ಗಳಲ್ಲಿ ನಮಗೆ ಸೀಟೇ ಕೊಡಲಿಲ್ಲ, ಯಾಕಂದರೆ ಬಡವನ ಮಕ್ಕಳು ಇವ್ರ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ. ಸುಮ್ಮನೆ ಒಂದು ಎಕ್ಸಾಮ್ ಬರ್ಸೋದು, ನಿಮ್ಮ ಮಗ ಫೇಲ್ ಆಗಿಬಿಟ್ಟಿದ್ದಾನೆ ಎಕ್ಸಾಮಲ್ಲಿ, ಸೊ ಎಂಟ್ರೆನ್ಸ್ ಟೆಸ್ಟು ನಿಮಗೆ ಮಗನಿಗೆ ಸೀಟ್ ಕೊಡಲ್ಲ, ಈ ಥರ ಹೇಳಿದಂಥ ಉದಾಹರಣೆಗಳು ಕೂಡ ಇದೆ. ಸೊ ಶಿವಮೊಗ್ಗದಲ್ಲಿ ವಾಸವಿ ವಿದ್ಯಾಲಯ ಅಂತ ಆ ಒಂದು ಶಾಲೆಯಲ್ಲಿ ನನಗೆ ಸೀಟ್ ಕೊಡ್ತಾರೆ. ಅದಕ್ಕೂ ಮುಂಚೆ ನಾನು ಮಾಸ್ತಿಕಟ್ಟೆನಲ್ಲಿ ಓದಿದ್ದೆ. ಮಾಸ್ತಿಕಟ್ಟೆ ನಮ್ಮ ಮಾವನ ಮನೆ, ನರೇಂದ್ರ ನಾಯ್ಕ ಅಂತ ನಮ್ಮ ಚಿಕ್ಕಮ್ಮ ಮಂಜುಳಾ ಅಂತ. ಅವ್ರು ನನಗೆ ಸಣ್ಣವನಿದ್ದಾಗ 1-2 ವರ್ಷ ಅಲ್ಲಿ ಇರಿಸ್ಕೊಂಡು ನನಗೆ ಓದಿಸಿದ್ರು, ನಮ್ಮ ತಂದೆ ತಾಯಿ ಕಷ್ಟದಲ್ಲಿದ್ದಾಗ. ಸೊ ಅವ್ರು ನಾನು ಯಾವತ್ತಿಗೂ ಕೂಡ ಮರೆಯಲ್ಲ. ಅದಾದಮೇಲೆ ವಾಸವಿ ವಿದ್ಯಾಲಯದಲ್ಲಿ ಓದಿದೆ. ವಾಸವಿ ವಿದ್ಯಾಲಯದಲ್ಲಿ ಓದ್ಬೇಕಾದ್ರೆ ನಾನು ಭಾಳ ತುಂಟನಾಗಿದ್ದೆ, ಸರಿಯಾಗಿ ಓದ್ತಿರ್ಲಿಲ್ಲ. ಬಟ್ ನಮ್ಮ ತಾಯಿಗೆ ಯಾವಾಗ ಆರೋಗ್ಯ ಸಮಸ್ಯೆ ಆಯ್ತಲ್ಲ, ಅವಾಗ ಜೀವನ ಒಂದು ಹೊಡೆತ ಕೊಡ್ತು. ಮನೆಯಲ್ಲಿ ಏನು ಊಟ ಮಾಡೋಕ್ಕೆ ಇರ್ತಿರ್ಲಿಲ್ಲ, ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿರೋರು, ನಮ್ಮ ತಂದೆ ಅಲ್ಲಿ ಕಟ್ಸ್ಕೊಬಂದು ಕೊಡೋರು. ಸೊ ನಮಗೆ ಅವಾಗಿಂದನೇ ಮನೆ ಕೆಲಸಗಳು ಮಾಡ್ಕೊಳ್ಳೋದು ಹೇಗೆ, ಮನೆ ನಿಭಾಯಿಸೋದು ಹೇಗೆ. ಸುಮಾರು ನಾನು 6-7ನೇ ಕ್ಲಾಸಲ್ಲಿದ್ದಾಗಲೇ ಅಡುಗೆ ಕಲ್ತ್ಬಿಟ್ಟಿದ್ದೆ. ಜೀವನ ಎಲ್ಲವನ್ನೂ ಕಲಿಸುತ್ತೆ ಮೇಡಮ್. ಸೊ ಹಾಗಿದ್ದಾಗ ನಾನು ವಾಸವಿ ಸ್ಕೂಲಲ್ಲಿ ಮುಗಿಸಿ ನಾನು ನೆಕ್ಸ್ಟ್ ಪೇಸ್ ಕಾಲೇಜ್ ಅಂತ ಶಿವಮೊಗ್ಗದಲ್ಲಿ ಅಲ್ಲಿ ಓದಿದೆ. ಈಶ್ವರಪ್ಪನವ್ರ ಕಾಲೇಜು. ಅವ್ರನ್ನ ಇವತ್ತು ನಾನು ನೆನೆಸ್ಕೋಬೇಕಾಗಂದ್ರೆ ನಮ್ಮ ತಂದೆ ಕಷ್ಟ ಇತ್ತು ಅಂತ ಅವ್ರು ನಮಗೆ ಫ್ರೀ ಸೀಟ್ ಕೊಟ್ಟರು. ಲಕ್ಷಾಂತರ ರೂಪಾಯಿ ಕಟ್ಟುವಂಥ ಫೀಸು ನಮಗೆ ಫ್ರೀ ಕೊಟ್ಟು, ಈ ಹುಡುಗ ನಾಳೆ ಏನೋ ಆಗ್ತಾನೆ, ಓದಬೇಕು ಇವನು ಅಂತ ಹೇಳಿ ನಮಗೆ ಫ್ರೀ ಸೀಟ್ ಕೊಟ್ಟರು. ಅಲ್ಲಿಂದ ಒಳ್ಳೆ ಮೆರಿಟಲ್ಲಿ ನಾನು ಪಾಸಾಗಿ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿನ GHMC ಗೌರ್ಮೆಂಟ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಅದರಲ್ಲಿ ನಾನು ಓದಿ ಇಲ್ಲೂ ಕೂಡ ನಾನು ಯೂನಿವರ್ಸಿಟಿ ಟಾಪರ್ ಆಗಿ ಹೊರಹೊಮ್ತೀನಿ. ನಂತರ ನಾನು ಪುಣೆಯಲ್ಲಿ ಇರ್ತಕ್ಕಂತಹ ಸಿಂಬಯಾಸಿಸ್ ಹೆಲ್ತ್ ಯೂನಿವರ್ಸಿಟಿ, ಅಲ್ಲಿ ನಾನು MD ಎಮರ್ಜೆನ್ಸಿ ಮೆಡಿಸಿನ್ ಮುಗಿಸ್ಕೊತೀನಿ. ಅದೇ ಯೂನಿವರ್ಸಿಟಿಯಿಂದ PG ಡಿಪ್ಲೊಮಾ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮುಗಿಸಿ, ಕೋವಿಡ್ ಟೈಮ್ನಲ್ಲಿ ನಾನು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಕೂಡ ಮುಗಿಸ್ಕೊಂಡೆ. ಸೊ ಅದಾದ ನಂತರ 2022ರಲ್ಲಿ ಬರೀ ನನ್ನ ಫೀಲ್ಡಲ್ಲದೆ ಹೊರಗಡೆನೂ ಕಲಿಬೇಕು, ನಾನು ಬಿಸ್ನೆಸ್ಗಳ ಬಗ್ಗೆ ಕಲಿಬೇಕು ಅಂತ ನನಗೆ ಆಸಕ್ತಿ ಬಂದಾಗ ಬೆಂಗಳೂರಿನ ಇಂಟರ್ನ್ಯಾಷನಲ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಅಕಾಡೆಮಿಯಿಂದ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇನ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಮಾಡ್ಕೊಂಡು ಈಗ ಪ್ರಸ್ತುತ ಕೂಡ ನಾನು ಓದ್ತಿದ್ದೀನಿ ಬೆಂಗಳೂರಿನ ICAD ಅಕಾಡೆಮಿಯಿಂದ ಫೆಲೋಶಿಪ್ ಇನ್ ಕಾಸ್ಮೆಟಿಕ್ ಸರ್ಜರಿ ನಾನು ಓದ್ತಿದ್ದೀನಿ ಮೇಡಮ್. ರಾಹುಲ್ ಅವರೇ, ನನಗೆ ಯಾವಾಗಲೂ ಅಂತ ಅನಿಸುತ್ತೆ, ಕಲ್ಲು ಯಾವಾಗ ಕಲ್ಲಾಗಿರುತ್ತೆ ಅದನ್ನು ನಾವೆಲ್ಲರೂ ಕಲ್ಲು ಅಂತೀವಿ. ತುಂಬ ಪೆಟ್ಟು ಬಿದ್ದ ಮೇಲೆ ಅದು ಅದ್ಭುತ ಶಿಲೆ ಆಗಿಬಿಡುತ್ತೆ. ಎಷ್ಟೋ ಬಾರಿ ಆ ಶಿಲೆಗೆ ನಾವು ಕೈ ಕೂಡ ಮುಗ್ದೇ ಇರ್ತೀವಿ. ರಾಹುಲ್ ಅವ್ರ ಜೀವನದಲ್ಲೂ ಕೂಡ ಹಾಗೆ ಅನಿಸುತ್ತೆ. ಚಿಕ್ಕ ವಯಸ್ಸಿನಿಂದ ತುಂಬ ನೋವು, ತುಂಬ ಪೆಟ್ಟು, ತುಂಬ ಅನುಭವ, ತಂದೆ ತಾಯಿ ತಮ್ಮ. ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ಹೆಚ್ಚಾಯ್ತಾ, ಅಥವಾ ಒತ್ತಡ ಆಯ್ತಾ, ಅಥವಾ ಮಾಡಲೇಬೇಕು ಅನ್ನೋ ಛಲ ಆಯ್ತಾ? ಮೇನ್ ಮೇಡಮ್, ನಾನು ಒಬ್ಬ ಹುಡುಗನಿಂದ ಒಬ್ಬ ಸಂಪೂರ್ಣ ವ್ಯಕ್ತಿತ್ವವಾಗಿ ರೂಪುಗೊಂಡಿದ್ದು ನಾನು ಬೆಂಗಳೂರಿಗೆ ಬಂದಮೇಲೆ. ಭಾಳಷ್ಟು ಜನ ಬೆಂಗಳೂರಿನ ಕನಸಿನ ನಗರಿ ಅಂತಾರೆ, ಬಟ್ ನನಗೆ ಮಲೆನಾಡಿಂದ ಬೆಂಗಳೂರಿಗೆ ಬಂದಾಗ ಬಹಳ ಕಷ್ಟ ಆಯಿತು. ಬಟ್ ಇವತ್ತು ನಾನು ಬೆಂಗಳೂರನ್ನ ನೆನೆಸ್ಕೊತೀನಿ, ಯಾಕಂದ್ರೆ ನನಗೆ ಬಹಳಷ್ಟು ಕಲಿಸಿದೆ. ಹಸು ಅಂದರೆ ಏನಂತ ಕಲಿಸಿದೆ, ದುಡಿಮೆ ಅಂದರೆ ಏನಂತ ಕಲಿಸಿದೆ, ಸಹಾಯ ಅಂದರೆ ಏನಂತ ಕಲಿಸಿದೆ, ಜೀವನ ಅಂದರೆ ಏನಂತ ಕಲಿಸಿದೆ. ಯಾಕಂದರೆ ಮೇಡಮ್, ಜೀವನ ಆಗಿರಲಿ, ರೇಸ್ ಆಗಿರಲಿ, ಕರೆಕ್ಟ್ ಟೈಮಿಗೆ ಗೇರ್ ಶಿಫ್ಟ್ ಮಾಡಿದ್ರೆ ಮಾತ್ರ ರೇಸ್ ಗೆಲ್ಲಕ್ಕಾಗೋದು. ಜೀವನದಲ್ಲೂ ಕೂಡ ನಾವು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿರೋ ನಿರ್ಧಾರಗಳನ್ನು ತಗೊಂಡ್ರೆ ಮಾತ್ರ ಗೆಲ್ಲಕ್ಕಾಗೋದು. ಸೊ ನಾನು ಬೆಂಗಳೂರಿಗೆ ಬಂದಂಥ ಟೈಮಿಂಗ್ ಆ ಥರ ಇತ್ತು. ಆ ಟೈಮಲ್ಲಿ ನನಗೆ ನಮ್ಮ ತಂದೆ ನನಗೆ 4,000 ರೂಪಾಯಿ ಹಾಕೋರು ತಿಂಗಳ. ಒಂದು ಕಡೆ ಮೆಡಿಕಲ್ ಎಜುಕೇಷನ್ ಮುಗಿಸ್ಬೇಕು, ಒಂದು ಕಡೆ ನಾನು ರೂಮಲ್ಲಿದ್ದೆ, ರೂಮಿಂದ 2,500 ರೂಪಾಯಿ ಬಾಡಿಗೆ. ಸೊ 4ರಲ್ಲಿ 2,500 ರೂಪಾಯಿ ಆದರೆ ಇನ್ನೂ 1,500 ರೂಪಾಯಿ, ಇನ್ನೂ 1,500 ರೂಪಾಯಿನಲ್ಲಿ ಒಂದು ತಿಂಗಳ ಊಟ, ಬಸ್ ಚಾರ್ಜು ಎಲ್ಲ ನಾನು ಮ್ಯಾನೇಜ್ ಮಾಡಬೇಕಿತ್ತು. ಸೊ ಆ ಟೈಮ್ ನನಗೆ ಅನ್ನ ಹಾಕಿರೋರು ಉಮೇಶ್ ಅಣ್ಣ ಅಂತ, ಅವ್ರ ಮನೇಲಿ ನನಗೆ ಇರಿಸ್ಕೊಂಡು ತಿಂಗಳಾನ್ಗಟ್ಲೆ ನನಗೆ ಊಟ ಹಾಕಿದ್ರು. ಇನ್ನೊಬ್ಬರು ರಾಘವೇಂದ್ರ ಅಂತ, ಅವ್ರದ್ದೊಂದು ಹೋಟ್ಲಿದೆ ಬಸವೇಶ್ವರ ನಗರದಲ್ಲಿ. ಬರೀ 10 ರೂಪಾಯಿಗೆ ಮೇಡಮ್ ಒಂದು ಹಾಫ್ ರೈಸು, ಒಂದು ಟೀ ಕೊಡೋರು. ಬೇರೆಯವ್ರಿಗೆಲ್ಲ ಅದು 30 ರೂಪಾಯಿ, ಬಟ್ ನಮಗೆ ಅದು 10 ರೂಪಾಯಿ. ಯಾಕಂದರೆ ಓದೋ ಹುಡುಗರು ನಾಳೆ ಏನೋ ಮಾಡ್ತಾರೆ, ಕಷ್ಟದಲ್ಲಿದ್ದಾರೆ ಅಂತ. ಸೊ ಅವ್ರು ನಾನು ಇವತ್ತು ನೆನೆಸ್ಕೊತೀನಿ. ಇನ್ನೊಬ್ಬ ಮಂಜುನಾಥ್ ಅಂತ, ಬೆಂಗಳೂರಿನ ಹುಡುಗನೇ, ನನ್ನ ಫ್ರೆಂಡು. ನಮಗೆ ಹೊಟ್ಟೆ ಹಸುವಾಗಿದೆ, ನಮಗೆ ತಿನ್ನೋಕ್ಕೇನೂ ಇಲ್ಲ ಅಂದಾಗ ಅವ್ರ ಮನೆಯಿಂದ ನಮಗೆ ಊಟ ತಂದು ಕೊಟ್ಟಿದ್ದಾನೆ.